ಸಾರು ಮಾಡ್ತಿದ್ದೀನಿ. ಸೊಪ್ಪಿನ ಸಾರು. ಇದನ್ನ ಮೊಸೊಪ್ಪು ಅಂತಾನೂ ಅಂತಾರೆ. ಬಟ್ ತುಂಬಾ ಬೇಗ ಆಗುವಂಥದ್ದು. ಇದಕ್ಕೆ ರುಬ್ಬಿ ಹಾಕಿ ಏನು ಮಾಡೋವಂಥದ್ದಿಲ್ಲ. ತುಂಬಾ ಬೇಗ 15-20 ನಿಮಿಷ ಸಾಕು ಈ ಸಾರಾಗಕ್ಕೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ಇಲ್ಲಿ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರು ಹಾಕೋದ್ರಿಂದ ಮೆಣಸಿನ್ಕಾಯಿ 2 ಆದರೆ ಸಾಕಾಗತ್ತೆ. ಆನಿಯನ್, ಒಂದು ಚಿಕ್ಕದು ಆನಿಯನ್ನು, ಒಂದು ಟೊಮೊಟೊ, ಅದೆಲ್ಲ ಕಟ್ ಮಾಡಿ ಇಟ್ಕೋತೀನಿ. ತುಂಬ ಸಣ್ಣಗೇನು ಕಟ್ ಮಾಡೋದು ಬೇಕಿಲ್ಲ, ಮೀಡಿಯಮ್ ಸೈಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತರಕಾರಿಗಳೆಲ್ಲ. ಒಂದು ಟೊಮೊಟೊ ಹಾಕ್ತಿದ್ದೀನಿ. ನಾನು ಹುಣಸೆ ಹುಳಿನೂ ನೆನೆಸಿಟ್ಟಿದ್ದೀನಿ, ಫ್ರೆಶ್ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ. ಆ ಹುಣಸೆ ಹುಳಿನೂ ಹಾಕೋದ್ರಿಂದ ಟೊಮೊಟೊ ಒಂದು ಸಾಕಾಗುತ್ತೆ. ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 1 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೀರು ಕಾಯೋಕ್ಕಿಡೋಣ. ನೀರು ಕಾಯೋ ಅಷ್ಟರಲ್ಲಿ, ಸ್ವಲ್ಪ ಬಿಸಿ ಆಗೋ ಅಷ್ಟರಲ್ಲಿ ಬೇಳೆಗಳು ರೆಡಿ ಮಾಡ್ಕೊಳ್ಳೋಣ. ಈ ಸಾರಿಗೆ, ಇವತ್ತಿನ ಸಾರಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕ್ತಿದ್ದೀನಿ. ಒಂದು 1/4 ಕಪ್ಪಷ್ಟು ಹೆಸರುಬೇಳೆ ಹಾಕ್ತಿದ್ದೀನಿ. ಹೆಸರುಬೇಳೆ ತೊಗರಿಬೇಳೆ ಎರಡನ್ನೂ ಈಕ್ವಲಾಗೂ ಹಾಕ್ಕೋಬೋದು. ನನಗೆ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. 2 ಬೇಳೆಗಳನ್ನ ತೊಳೆದು ನೀರಲ್ಲಿ ಹಾಕೋಣ ಕುಕ್ಕರ್ಗೆ. ತೊಗರಿಬೇಳೆ ಹೆಸರುಬೇಳೆ ಎರಡನ್ನೂ ಹಾಕೋಕ್ಕೆ ಇಷ್ಟ ಇಲ್ಲದೆ ಇರೋರು, ಅಥವಾ ಹೆಸರುಬೇಳೆ ಇಲ್ಲ ಮನೆಯಲ್ಲಿ ಅನ್ನೋದಾದರೆ ತೊಗರಿಬೇಳೆ ಒಂದನ್ನೇ ಹಾಕಿದ್ರೂ ಈ ಸಾರು ತುಂಬ ಚೆನ್ನಾಗಾಗುತ್ತೆ. ಅದು ಒಂದನ್ನೇ ಹಾಕ್ಬೋದು. ಇದಕ್ಕೆ ಬೇಳೆ ಹಾಕಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಅದನ್ನು ಹಾಕಿ ಈಗ ಕಟ್ ಮಾಡ್ಕೊಂಡಿರೋ ಚಿಲ್ಲಿ, ಆನಿಯನ್, ಟೊಮೊಟೊ ಅದನ್ನೆಲ್ಲ ಹಾಕ್ತೀನಿ. ಈ ಸಾರಿಗೆ ಎಲ್ಲ ತರಕಾರಿ, ಬೇಳೆ, ಸೊಪ್ಪು ಎಲ್ಲ ಹಾಕಿ ಒಟ್ಟಿಗೆ ಕೂಗ್ಸೋದ್ರಿಂದ ರುಬ್ಬೋದು ಏನೂ ಇಲ್ಲ, ಜಸ್ಟ್ ಒಗ್ಗರಣೆ ಹಾಕೋದು ಆಮೇಲೆ. ಸೊ ತುಂಬಾ ಬೇಗ ಆಗುತ್ತೆ ಈ ಸಾರು. ಇದಕ್ಕೊಂದು ಚಮಚ ಜೀರಿಗೆ, ಒಂದು ಸ್ವಲ್ಪ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಕೂಡ ಹಾಕ್ತಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ, ಸಾರಿನ ಪುಡಿ ಒಂದು 2 ಟೀ ಸ್ಪೂನಷ್ಟು ಹಾಕ್ತಿದ್ದೀನಿ ನಾನು. ನಿಮಗೆ ಸಾರಿನ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಮಾಡ್ತಿರೋ ಸಾರಿಗೆ 2 ಟೀ ಸ್ಪೂನ್ ಹಾಕಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. 1 ಸಣ್ಣ ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ತಿದ್ದೀನಿ. ರುಚಿಗೆ ನೋಡಿಕೊಂಡು ಕುಕ್ಕರೆಲ್ಲ ಬಿಟ್ಟ ಮೇಲೆ ಎಂಡಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಬೇಕಾದರೆ ಹಾಕ್ಕೋಬೋದು. ಹುಣಸೆ ಹಣ್ಣಿನ ರಸ, ಫ್ರೆಶ್ ಆಗಿರೋ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ 5 ನಿಮಿಷ, ಅದನ್ನು ಹಾಕ್ತಾಯಿದ್ದೀನಿ. ಇದು ಪಾಲಾಕ್, ನಾನು ಒಂದು ದೊಡ್ಡ ಬೌಲಷ್ಟು ಪಾಲಾಕ್ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಇರಲಿಲ್ಲ ನನ್ನ ಹತ್ರ, ಬಟ್ ಮೆಂತ್ಯ ಸೊಪ್ಪು ಮನೇಲಿ ನಿಮ್ಮ ಹತ್ರ ಇದ್ದರೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ಈ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ದಂಟಿನ ಸೊಪ್ಪು ಅಂತ ಬರುತ್ತಲ್ಲ ಇಂಡಿಯಲ್ಲಿ, ಅದನ್ನು ಹಾಕ್ಬೋದು, ಅದನ್ನು ಸ್ವಲ್ಪ ಹಾಕ್ಬೋದು. ಮಿಕ್ಸ್ ಮಾಡ್ಬೋದು ಎಲ್ಲ ಸೊಪ್ಪುಗಳನ್ನ ಸ್ವಲ್ಪ ಮಿಕ್ಸ್ಡ್ ಸೊಪ್ಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಪಾಲಾಕ್ ಒಂದು ಹಾಕಿ ಇವತ್ತು ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಕುಕ್ಕರ್ ಮುಚ್ಚಿ ಕುಗ್ಸೋಣ. 3 to 4 ವಿಷಲ್ ಹಾಕ್ಸ್ಬೇಕು. 4 ಹಾಕಿಸಿ ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು ಸಾಫ್ಟಾಗಿ. 4 ವಿಷಲ್ ಹಾಕ್ಸಿದ್ರೆ ಸಾಕಾಗತ್ತೆ. ಇಲ್ಲಿ ಕುಕ್ಕರಲ್ಲಿ ರೈಸ್ ಮಾಡೋಕೆ ಇಟ್ಟಿದ್ದೀನಿ, ಅದು ರೆಡಿ ಆಗ್ತಿದೆ. ಕುಕ್ಕರ್ ಪ್ರೆಷರ್ ಬಿಡೋ ಅಷ್ಟರಲ್ಲಿ ಸ್ವಲ್ಪ ಹಪ್ಳನ ಕರೆದಿಟ್ಕೊತಾ ಇದ್ದೀನಿ. ಅನ್ನ ಸಾಂಬಾರು ಅಂದರೆ ಒಂಚೂರು ಸೈಡ್ ಡಿಶ್ ಏನಾದರೂ ಬೇಕು, ಕೋಸಂಬರಿ, ಪಲ್ಯ, ಹಪ್ಳ ಏನಾದರೂ ಬೇಕು, ಚೆನ್ನಾಗಿರುತ್ತೆ. ನಾನಿವತ್ತೇನು ಸೈಡ್ ಪಲ್ಯ ಏನು ಮಾಡ್ತಾಯಿಲ್ಲ, ಸೊ ಹಪ್ಳ ಒಂದು ಕರೆದಿಟ್ಕೊತೀನಿ. ಇದು ಅಕ್ಕಿ ಹಪ್ಳ ಮಾಡ್ತಾಯಿದ್ದೀನಿ. ಇದು ಇಂಡಿಯಾಯಿಂದ ತಂದಿದ್ದು, ಮನೆಯಲ್ಲೇ ಮಾಡಿದ್ದು, ನಮ್ಮ ಅತ್ತೆ ಕೊಟ್ಟಿದ್ರು ನನಗೆ. ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಮಕ್ಕಳಿಗೆ ಈ ಅಕ್ಕಿ ಹಪ್ಳ ತುಂಬ ಇಷ್ಟ, ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆಗೆ. ಕುಕ್ಕರ್ ಪ್ರೆಷರ್ ಬಿಟ್ಟಿದೆಯಾ ನೋಡ್ತೀನಿ. ಹಾಂ, ಬಿಟ್ಟಿದೆ. ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಬೇಕು, ಕಡಿಬೇಕು. ಈ ಸಾಂಬಾರಿಗೆ ಬೇಳೆ, ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಹೊತ್ತು ಕಡಿರಿ, 1-2 ನಿಮಿಷ. ಅದು 1 ನಿಮಿಷ ಅಷ್ಟು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಒಂದು ಸ್ಪೂನಲ್ಲಾದರೂ ಆಗ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಸ್ವಲ್ಪ ತಿಕ್ಕಾಗಿದೆ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಬೇಕಾದರೆ ಆ್ಯಡ್ ಮಾಡಿ, ಗಟ್ಟಿಯಾಗಿದ್ದರೆ. ಎಷ್ಟು ಬೇಕೋ ಅಷ್ಟು ಇವಾಗ ಆ್ಯಡ್ ಮಾಡ್ಕೋಬೋದು. ಸಾಲ್ಟ್ ಹಾಕಿ ಟೇಸ್ಟ್ಗೆ ನಾನು ಸ್ವಲ್ಪ ಸಪ್ಪೆ ಅನ್ನಿಸ್ತು, ಎಕ್ಸ್ಟ್ರಾ ಸಾಲ್ಟ್ ಹಾಕಿದೆ. ಟೇಸ್ಟ್ ನೋಡಿ. ಖಾರ ಕಮ್ಮಿ ಇದ್ರೂ ಇವಾಗ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಒಂಚೂರು ಹಾಕ್ಕೋಬೋದು. ಹಾಕಿ ಒಂದು 2 ನಿಮಿಷ ಕುದಿಯೋಕೆ ಇಡ್ತಿದ್ದೀನಿ. ಅದು ಕುದಿಯೋವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನೋ ಬೌಲೋ ಏನಾದರೂ ಹಾಕಿ ತೊಗೊಂಡು ಒಂದು 2 ಸ್ಪೂನ್, 2-3 ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅಷ್ಟೇ ಒಗ್ಗರಣೆಗೆ, ಅಷ್ಟು ಹಾಕಿ ಒಗ್ಗರಣೆನ ಸಾಂಬಾರ್ಗೆ ಹಾಕೋಣ. ಇದು ಒಗ್ಗರಣೆ ಹಾಕಿ ಕುದಿಸಿದ್ರೆ ಸಾಂಬಾರು ಮುಗೀತು. ಎಲ್ಲ ತರಕಾರಿ ಬೇಳೆ ಹಾಕಿ ಕುಕ್ಕರ್ ಕೂಗಿಸಿ ಒಗ್ಗರಣೆ ಹಾಕೋದಷ್ಟೇ. 10-15 ನಿಮಿಷ ತಗೊಳುತ್ತೆ ಈ ಸಾಂಬಾರು. ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿ ಆಗೋ ಅಡುಗೆ ಆದರೂ ಬೆಸ್ಟಾಗಿದೆ ಸಾಂಬಾರು. ಸಾಂಬಾರು ರೆಡಿ ಆಯಿತು. ಇದನ್ನು 1 ನಿಮಿಷ ಕುದಿಸಿ ಆಫ್ ಮಾಡಿ. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು, ಚೆನ್ನಾಗಿದೆ. ಈ ಸಾಂಬಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಊಟ ಮಾಡೋರು ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಕೂಡ. ಕ್ವಿಕ್ಕಾಗಿ ಆಗುವಂಥ ಟೇಸ್ಟಿಯಾಗಿರೋ ಅನ್ನ ಸಾಂಬಾರು ರೆಡಿ ಆಯಿತು. ನನ್ನ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಾರದಲ್ಲಿ 2-3 ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೊಸ ವೀಡಿಯೋಸ್ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಸಬ್ಸ್ಕ್ರೈಬ್ ಆಗಿದ್ದರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Everyone take care. Bye.